ಬಿಗ್ ಬಾಸ್ ಗೆದ್ರ ಗಿಲ್ಲಿ ಅಂತಕ್ಕಂಥ ಪ್ರಶ್ನೆ. ಯಾಕೆಂದ್ರೆ ಇನ್ನೂ ಅನೌನ್ಸ್ ಆಗಿಲ್ಲ, ಆಗಲೇ ಎಲ್ಲರೂ ಸಂಭ್ರಮಾಚರಣೆ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಗಿಲ್ಲಿ ಪರ ಅಭಿಮಾನಿಗಳು ಘೋಷಣೆಯನ್ನ ಕೂಗ್ತಾ ಇದ್ದಾರೆ, ಆಗಲೇ ಗೆದ್ದು ಬಿಟ್ರ ಅಂತ. ಗಿಲ್ಲಿ ಕಟೌಟ್ಗೆ ಹಾಲಿನ ಅಭಿಷೇಕವನ್ನು ಕೂಡ ಅಭಿಮಾನಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಈಗಲೇ ಗಿಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆ, ಅವ್ರು ಗೆದ್ದೇ ಗೆಲ್ತಾರೆ ಅಂತ ಎಲ್ರಿಗೂ ಕೂಡ ಅಪರಿಮಿತ ನಂಬಿಕೆ. ಸೊ ಎಲ್ಲೆಲ್ಲೂ ಜೋರಾಗಿದೆ ಗಿಲ್ಲಿ ಗಿಲ್ಲಿ ಘೋಷಣೆ. ಸೊ ಹಾಗಾಗಿ ಸಾಮಾನ್ಯ ಒಳಗಡೆ ಶೂಟಿಂಗ್ ನಡೀತಾ ಇದ್ರೆ ಹೊರಗಡೆಗೇನು ಸುದ್ದಿ ಬರಲ್ಲ, ಅದು ಆನ್ ಏರ್ ಆಗೋ ತನಕನೂ ಬರಲ್ಲ. ಈಗ 6 ಗಂಟೆಗೆ ಶುರುವಾಗುತ್ತೆ ಕಾರ್ಯಕ್ರಮ ಆನ್ ಏರ್ ಆಗೋದಕ್ಕೆ. ಸೊ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ. ಬಟ್ ವಿಶ್ವಾಸ ಇರೋದು ಹಾಗೇನೆ, ಎಲ್ಲರಲ್ಲೂ ಇರ್ತಕ್ಕಂಥ ವಿಶ್ವಾಸ ಗಿಲ್ಲಿ ಗೆದ್ದೇ ಗೆಲ್ತಾರೆ. ಜೊತೆಗೆ ಪಕ್ಕದ ಜಿಲ್ಲೆಯವರು, ಹಾಗಾಗಿ ಅಭಿಮಾನಿಗಳೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಕೇವಲ ಈ ಭಾಗ ಅಂತಲೇ ಅಲ್ಲ, ಕರ್ನಾಟಕದ ಉದ್ದಗಲಕ್ಕೂ ಕೂಡ ಈಗ ಗಿಲ್ಲಿಗೆ ಅಭಿಮಾನಿಗಳು ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಇನ್ನೇನು ಅನೌನ್ಸ್ಮೆಂಟ್ ಆಗುತ್ತೆ, ಎಲ್ಲ ಹೊರಗೆ ಬರ್ತಾರೆ, ನಾವು ಕೂಡ ಅವ್ರನ್ನ ನೋಡ್ಬೋದು ಅಂತೆಲ್ಲ ಒಂದಷ್ಟು ಜನ ಈಗ ಈ ಜಾಲಿವುಡ್ ಸ್ಟುಡಿಯೋ ಮುಂಭಾಗದಲ್ಲಿ ಸೇರಿದ್ದಾರೆ. ನೋಡಿ, ಅಲ್ಲಿ ಚಪ್ಪಲಿ ಗಿಪ್ಲಿ ಎಲ್ಲ ಬಿಟ್ಟು ಎದ್ವಾ ತದ್ವಾ ಓಡಿದ್ದಾರೆ. ಯಾಕೆಂದರೆ ಲಾಠಿ ಚಾರ್ಜ್ ಕೂಡ ಆಗಿದೆ ಅಲ್ಲಿ. ಎಲ್ಲ ಕಡೆಯಲ್ಲೂ ಕೂಡ ದೊಡ್ಡ ದೊಡ್ಡ ಕಟೌಟ್ಗಳು ಎಲ್ಲ ಹಾಕಿದ್ದಾರೆ, ವಿಶಸ್ಗಳನ್ನ ತಿಳಿಸುವಂಥದ್ದು. ಅಭಿಮಾನಿಗಳು ಹಾಲಿನ ಅಭಿಷೇಕ ಮಾಡ್ತಿರೋದು ಎಲ್ಲವನ್ನ ಕೂಡ ತಾವೀಗ ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ಗಿಲ್ಲಿ ಕಟೌಟ್ಗೆ ಅಭಿಮಾನಿಗಳಿಂದ ಹಾಲಿನ ಅಭಿಷೇಕ, ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ, ಅಭಿಮಾನಿಗಳು ಸೇರಿದ್ದಾರೆ. ಅವರೊಬ್ಬರು ಅಂತಲೇ ಇಲ್ಲ, ಅವರವರ ನೆಚ್ಚಿನ ಸ್ಪರ್ಧಿಗಳು ಯಾರೇ ಆಗಿರ್ಬೋದು. ಬಟ್ ಫಿನಾಲೆ ನಡೀತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಜನ ಈಗ ಆ ಸಂಖ್ಯೆಯಲ್ಲಿ ಅಲ್ಲಿ ಸೇರಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಜಾಲಿವುಡ್ ಸ್ಟುಡಿಯೋ ಮುಂದೆ ಗಿಲ್ಲಿ ಫ್ಯಾನ್ಸ್ಗಳ ಹವನೇ ಜೋರು. ಹಾಗೆ ನೋಡೋಕ್ಕೆ ಹೋದರೆ ಗಿಲ್ಲಿ ಗಿಲ್ಲಿ ಅಂತಲೇ ಎಲ್ಲರೂ ಕೂಡ ಗಿಲ್ಲಿ ಬಗ್ಗೆನೇ, ಗಿಲ್ಲಿಗೆ ವಿಶ್ ಮಾಡೋದಕ್ಕೆ ಅಂತಲೇ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಹಿಂದೆಂದಿನ ಸೀಸನ್ಗಿಂತ ಈ ಸರ್ತಿಯದ್ದು ವಿಪರೀತ ಒಂಥರ ಫೀವರನ್ನು ಕ್ರಿಯೇಟ್ ಮಾಡಿಬಿಟ್ಟಿದೆ ಅಂತ. ಅದಕ್ಕೆ ಕಾರಣ ಈ ಸರ್ತಿ ಬಿಗ್ ಬಾಸ್ ನಡೆದ ರೀತಿ, ಗಿಲ್ಲಿ ಜನರನ್ನು ಮನರಂಜಿಸಿದ ರೀತಿ ಎಲ್ಲವೂ ಕೂಡ ಹೌದು. ಹಾಗಾಗಿ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಾಲಿವುಡ್ ಸ್ಟುಡಿಯೋ ಮುಂಭಾಗದಲ್ಲಿ ಬಂದು ಸೇರಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಜಾಲಿವುಡ್ ಸ್ಟುಡಿಯೋ ಬಿಡದಿ, ಬಿಗ್ ಬಾಸ್ ಮನೆ ಇರ್ತಕ್ಕಂಥ ಜಾಗ, ಇಲ್ಲೇ ಇವಾಗ ಫಿನಾಲೆ ನಡೀತಾ ಇರ್ತಕ್ಕಂಥದ್ದು. ಸೊ ಯಾವುದೇ ಒಬ್ಬ ಸ್ಟಾರ್ ನಟನಿಗಿಂತ ಹೆಚ್ಚಿನ ಫ್ಯಾನ್ ಬೇಸನ್ನು ತಾವು ನೋಡ್ತಾ ಇದ್ದೀರಾ. ಆಮೇಲೆ ಯಾವುದೇ ಒಬ್ಬ ಸ್ಟಾರ್ ನಟನ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಈ ಪ್ರಮಾಣದಲ್ಲಿ ಜನ ಸೇರಿರಲ್ಲ. ಮಾತಾಡಿದ್ರು ಬನ್ನಿ ಏನು ಹಾಕಿದೇನ್ರಿ, ಒಂದು ಮಾನ ಮುಚ್ಚಕ್ಕೆ ಬಟ್ಟೆ ಹಾಕವನೆ ಸಾಕು. ಒಬ್ಬ ರೈತನ ಮಗ ಗೆಲ್ಬೇಕು, ಗೆದ್ದೆ ಗೆಲ್ತಾರೆ, ಬಡವ್ರ ಮಗಳು ಗೆಲ್ಬೇಕು. ಗಿಲ್ಲಿ ಗೆಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಗಿಲ್ಲಿ ಗೆಲ್ತಾರ ಗೆಲ್ಲಲ್ಲ ಒಂದು ಈ ಪೋಸ್ಟ್ಗಳು ನೋಡಿ ಸಾಕು. ಇಲ್ಲಿ ಯಾರ್ದಾರ ಬೇರೆ ಒಬ್ಬನ ಪೋಸ್ಟ್ ಇದ್ರು ನಾನು ಮಾತಾಡಲ್ಲ. ನೋಡಿ ಇಲ್ಲಿ ಸುತ್ತ ನೋಡಿ, ಗಿಲ್ಲಿನೇ ಗೆಲ್ಲೋದು, ಗಿಲ್ಲಿ ಗೆಲ್ಬೇಕು.